ನಮಗೆ ಅಂದಾಜು 40,000 ಇದೆ ಸರ್. ಬರೀ ಬೀದರ್ ನಾರ್ತ್ ಕಾನ್ಸ್ಟಿಟ್ಯೂನ್ಸಿ ಮಾತ್ರ ಹೇಳ್ತಾ ಇದ್ದೀನಿ. ನೀವು ಜಿಲ್ಲೆಯಾದ್ಯಂತ ಎಷ್ಟಿದೆ ಅಂತ ಇನ್ನು 3 ಲಕ್ಷ 4 ಲಕ್ಷ ಹೋಗ್ಬೋದು. ಬಟ್ ನಾನು ಬರೀ ಬೀದರ್ ನಾರ್ತ್ ಕಾನ್ಸ್ಟಿಟ್ಯೂನ್ಸಿ ಇದೆ, 40,000 ಬರ್ತದೆ. ಈಗ ನಾವೇ 21,000 ಹಿಡಿದ್ವಿ. ನಿಮ್ಗೆ ಎಕ್ಸಾಂಪಲ್ ತೋರಿಸ್ನಲ್ಲ ತಮಗೆ. ಈಗ ಎಕ್ಸಾಂಪಲ್ ತೋರಿಸ್ನಲ್ಲ, ಒಬ್ಬೊಬ್ಬನು ಒಂದ್ರಲ್ಲಿ ಕೋಟ್ ಹಾಕೊಂಡಿದ್ದಾನೆ, ಒಂದ್ರಲ್ಲಿ ಕೋಟ್ ಹಾಕೊಂಡಿಲ್ಲ, ಒಂದ್ರಲ್ಲಿ ಕೋಟ್ ಹಾಕೊಂಡಿದ್ದಾನೆ, ಒಂದ್ರಲ್ಲಿ ಕೋಟ್ ಹಾಕಿಲ್ಲ, ಒಂದ್ರಲ್ಲಿ ಇದ್ರ ಎಪಿಕ್ ಐಡಿನೇ ಬೇರೆ, ಇದ್ರ ಎಪಿಕ್ ಐಡಿನೇ ಬೇರೆ, ಒಂದ್ರಲ್ಲಿ ಮಕ ಈ ಕಡೆ ಮಾಡ್ಕೊಂತಾನೆ, ಈ ಕಡೆ ಮಕ ಆ ಕಡೆ ಮಾಡ್ಕೊಂತಾನೆ. ಒಬ್ಬ ಡೆತ್ ಆಗಿದ್ದಾನೆ, ಇನ್ನೊಬ್ಬರು ನೋಡಿ. ಇದು ಭಾಳ ಮೋಸ್ಟ್ ಬ್ಯೂಟಿಫುಲ್ ಅಂದರೆ ಭಾಳ ಸುಂದರವಾದ ಮತದಾರ ಆದರೆ ಇವನು ಜಗದೇವಿ ಅಂತ ಇವನು. ಇವ್ರು ಪಾದಕ್ಕೊಂದ್ಸರಿ ನಮಸ್ಕಾರ ಮಾಡ್ಬೇಕಂತ ನಾನು ಕಾಯ್ತಾ ಇದ್ದೆ. ನೀವು ಎಂತ ಹೆಸರಾರು ಸರಿಯಾಗಿ ಇಟ್ಕೊಂಬೇರ್ದನಯ್ಯ ನೀನು ಅಂತ. ಅದ್ರ ಈ ಥರ ಒಂದು ಈಗ ನೋಡಿ ವೋಟ್ ಹಾಕಿದ್ದಾರೆ ಸರ್, ಇವರೆಲ್ಲ ವೋಟ್ ಮಾಡಿದ್ದಾರೆ. ಬುದ್ಧಿ ವೋಟ್ ಮಾಡಿದ್ಕೋಸ್ಕರ ಇದು ಫಲಿತಾಂಶ ಈಗ ಬರ್ತಾ ಇದೆಲ್ಲ ಸರ್. ಇವಾಗ ನಾವು ನೋಡಿ ಸರ್ 21,000 ವಿತ್ ಎಪಿಕ್ ನಂಬರ್, ವಿತ್ ಒಟ್ಟಾರೆ ವೋಟರ್ಸು ಲಾಸ್ಟ್ ಎಲೆಕ್ಷನ್ ಇದ್ರ ಪ್ರಕಾರ 2,48,000 ಇದ್ದಾರೆ. ಫೇಕ್ ಇದೆ ಸರ್. ಅವ್ರು ಫೇಕ್ ಅವ್ರಿಗೆ ವೋಟ್ ಹಾಕದ್ ಸರ್ ಫಸ್ಟು. ಯಾಕಂದ್ರೆ ಅವ್ರು ಅದೇ ಬಿಸ್ನೆಸ್ ಇರ್ತದೆ. ಅವರೇ ಫಸ್ಟ್ ಬಂದ್ಬಿಟ್ಟು, ಫೇಕ್ ಇರೋರೆ ಫಸ್ಟ್ ಬಂದ್ಬಿಟ್ಟು 2 ಕಡೆ 3 ಕಡೆ ಚಲಾಯಿಸಿ ಹೋಗ್ಬಿಡ್ತಾರೆ. ಆಮೇಲೆ ಯಾರು ಹಕ್ಕಿರ್ತದಲ್ಲ ಅವ್ರು ಆಚೆನೆ ಬರೋದಿಲ್ಲ. ಈಗ ನೋಡಿ ಇನ್ನೊಂದು ಸರ್, 1 ನಿಮಿಷ ಬಂದೆ. ಇನ್ನೊಂದು ಕಡೆ ಏನಾಗಿದೆ, ಹಳ್ಳಿ ಮಟ್ಟದಲ್ಲಿ ತಗೊಳ್ಳಿ, 76, 78, 90% ವರೆಗೂ BLOಗಳಿಗೆ ಭೇಟಿಯಾಗಿ ಅವರೆಲ್ಲ ಸೇರ್ಪಡೆ ಮಾಡಿಸ್ತಾ ಇದ್ದಾರೆ. ಬೇರೆ ಬೀದರ್ ಸಿಟಿಯಲ್ಲಿ ಇಷ್ಟು ಸಿಟಿ ಇದ್ರೂ ಕೂಡ ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ನಾವುಗಳು ಕೂಡ ಗಾಡಿ ಹಚ್ಚಿದ್ದೀವಿ. JDS ಕಡೆಯಿಂದ ಮನೆಗೆ ಜೋ ಭಾರತ್ ಸೆ ಕರೆ ಪ್ಯಾರ್, SR ಸೆ ಕೈಸೆ ಕರೆ ಇನ್ಕಾ ಪ್ರೀತಿಯಿಂದ ಮಾತಾಡಿ ಕಳಕಳ ವಿನಂತಿ ಮಾಡಿದ್ದೀವಿ. ನಮ್ಮ ಕಾರ್ಯಕರ್ತರು ಕೂಡ JDSದವರು ಮನೆಗೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ರಿಕ್ವೆಸ್ಟ್ ಮಾಡ್ತಾರೆ. ಇನ್ನ ಎಷ್ಟೊಂದು ಜನ ದಾಖಲೆನೇ ಕೊಟ್ಟಿಲ್ಲ. ಆಮೇಲೆ ಕೆಲವರು BLOಗೆ ದಾಖಲೆ ಮಾಡಿ ತುಂಬ ಕೊಟ್ಟಿದ್ದಾರೆ. ಆ ರಿಸೀವ್ಡ್ ಫಾರ್ಮ್ ಇಕ್ಕೋಬೇಕು ತಾನೆ, ರಿಸೀವ್ಡ್ ಫಾರ್ಮ್ ಕೂಡ ಇಕ್ಕೊಂಡಿಲ್ಲ ರೀ. ಇಲ್ರಿ ಸಣ್ಣವ್ರೆ, ನಾವು ಕೊಟ್ಟಿವ್ರಿ, ನಂದು ರಿಸೀವ್ಡ್ ಫಾರ್ಮ್ ಎಲ್ಲಿದೆ, ಅವ್ನು ಎಂಟ್ರಿ ಮಾಡಲಿಲ್ಲ ಅಂದ್ರೆ ಹೂ ಇಸ್ ಗೋಯಿಂಗ್ ಟು ಕ್ವಶನ್ ಹಿಮ್. ನಾನು BLO ಕೇಳಿದೆ, ಎಲ್ಲಿದೆ ರೀ, ಯಾಕ್ರಿ ರಿಸೀವ್ಡ್ ಫಾರ್ಮ್ ಕೊಟ್ಟಿಲ್ಲ ಅಂತ ಕೇಳಿದೆ, ಒಂದು ಪ್ರಶ್ನೆ ಕೇಳಿದೆ. ಹೌದು, ಒಂದು ರಿಸೀವ್ಡ್ ಫಾರ್ಮ್ ವೋಟ್ರಿಗೆ ಒಂದು ಕೊಡಬೇಕಲ್ಲ, ಆ ಮನೆಯವ್ರಿಗೆ ಒಂದು ವಾಪಸ್ ರಿಸೀವ್ಡ್ ಫಾರ್ಮ್ ಕೊಡಬೇಕಲ್ಲ. ಕೆಲವು ಕಡೆ ಅದರಲ್ಲೂ ಇದು ಮಾಡಿದ್ದಾರೆ ಸರ್. ತಾವೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್. ಅದು ಏನು ಮಾಡ್ತಾರೆ, ಮತ್ತೆ ಇವ್ರಿಗೊಂದು ಫೆಸಿಲಿಟಿ ಇದೆ. ಇದೊಂದು ರೆಗ್ಯುಲರ್ ಪ್ರೊಸೆಸ್ ಸರ್. ದಿಸ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಇವತ್ತು ಊಟ ಮಾಡಿದ್ಮೇಲೆ ಮತ್ತೆ ನಾಳೆ ಊಟ ಮಾಡ್ತೀವಲ್ಲ ಹಾಗೆ ಇವರೇನು ಮಾಡ್ತಾರೆ, ಮತ್ತೆ ಫಾರಮ್ ನಂಬರ್ 6 ಅನ್ನು ಹಚ್ಚಿ ಮತ್ತೆ ಇದು ಮಾಡಿ ಮತ್ತೆ ಎಂಟ್ರಿ ಮಾಡ್ತೀವಿ, ಮತ್ತೆ ನಾವು ಮಾಡ್ತೀವಿ ಅಂತ. ಆಗಲೇ ಕೆಲವು ಏನು ಗುಂಪಿದೆಲ್ಲ, ಈ ಫೇಕ್ ಮಾಡೋ ಗುಂಪಿದೆಲ್ಲ, ಅವರು ಡೋಂಟ್ ವರಿ ಹಮ್ ಲೋಗ್ ಎಂಟ್ರಿ ಕರ್ಲಿಂಗೆ ಬಾದ್ಮೇ ನಾವೆಲ್ಲ ಎಂಟ್ರಿ ಮಾಡಿಸ್ಕೊಳ್ಳೋಣ, ಇನ್ನೊಂದು 6 ಮಂತ್ಸ್ ಇದು ಮುಗಿಲಿ, SR ಮುಗಿದ್ಮೇಲೆ ಎಂಟ್ರಿ ಮಾಡಿಸೋಣ. ಒಂದು ನಡೀತಾ ಇದೆ. ಇನ್ನೊಂದು ಏನು ನಡೀತಾ ಇದೆ, ಡೂಪ್ಲಿಕೇಟ್ ಪೇಪರ್ಸ್ ಎಷ್ಟು ಹೆಚ್ಚಾಗುತ್ತೆ ಈಗಲೇ ಸೇರಿಸ್ಬಿಡಿ ಅಂತ ಇನ್ನೊಂದು ನಡೀತಾ ಇದೆ. ಆದರೆ ಅದಕ್ಕೋಸ್ಕರ ಆಧಾರ್ ಕಡ್ಡಾಯವಾಗಿ ಒಂದು ಇನ್ಕ್ಲೂಡ್ ಮಾಡಬೇಕು. ಒಂದು ಆಗ ಇನ್ಎಲಿಜಿಬಲ್, ಅನ್ಆಥರೈಸ್ಡ್, ಇಲ್ಲಿಗಲ್ ವೋಟರ್ಸ್ ಹೋಗ್ತಾರೆ, ಎಲಿಜಿಬಲ್ ಆಥರೈಸ್ಡ್ ವೋಟರ್ಸ್ ಉಳ್ಕೊತಾರೆ. ಅದು ಒಂದು ಬೆನಿಫಿಟ್ ಆಗುತ್ತದೆ. ಬ್ಯಾಂಕಿಂದ ಓಲ್ಡ್ ಏಜ್ ಪೆನ್ಷನು, ಈ ಪೆನ್ಷನು, ಗೌರ್ಮೆಂಟ್ ಗ್ಯಾರಂಟಿ ದುಡ್ಡು ಏನು ಹೋಗ್ತದೆ, ಫಸ್ಟ್ ಮುನ್ಸಿಪಾಲ್ಟಿಗೆ ಮತ್ತು ಮಸ್ಜಿದ್ಗಳಿಗೆ, ಮಂದಿರಗಳಿಗೆ, ದೇವಸ್ಥಾನಗಳಿಗೆ ಬರೆದು ಡೆತ್ ಯಾರಾಗಿದ್ದಾರೆ ಆ ಡೀಟೇಲ್ಸ್ ತೊಗೊಂಡು ಇಮಿಡಿಯೇಟಾಗಿ ಆ ಡೀಟೇಲ್ಸ್ ಕೂಡ ಚೆಕ್ ಮಾಡಿದ್ರೆ ಅದರಲ್ಲೂ ಕೂಡ 6,000 to 10,000 ವೋಟರ್ಸು ಡೆತ್ ಆದವ್ರಿಗೆ ಹೋಗ್ತದೆ. ಆಗ ಗೌರ್ಮೆಂಟ್ ದುಡ್ಡು ಕೂಡ ಉಳಿತದೆ. 2ನೇದು. 3ನೇದು, ಯಾವಾಗವರೆಗೂ ನೀವು ಬಯೋಮೆಟ್ರಿಕ್ಕು ಮತ್ತು ಫೇಶಿಯಲ್ ಎಕ್ಸ್ಪ್ರೆಷನ್ ಮಾಡೋದಿಲ್ವೋ, ಇಲ್ಲ ಅಂದರೆ ಒಬ್ಬನೇ ಬಂದುಬಿಟ್ಟು ಹಿಂಗೆ ಒರೆಸ್ಕೊತಾನೆ, 3 ವೋಟ್ ಹಾಕ್ಕೊಂಡು ಹೋಗ್ತಾನೆ, ಹಿಂಗೆ 3 ID ಇಕ್ಕೊತಾನೆ. ಈಗ ಬೇಲಿನೇದು ವೋಟ್ ಹಾಕೋನು ಅವನೇ, ಒಳಗಡೆ ಬೂತಲ್ಲಿ ಕೂತವನು ಅವನೇ, ನೋಡೋನು ಅವನೇ, ಮೂಗರು ಅವರೇ ಇದ್ದಾಗ ಚೆಕ್ ಮಾಡೋರು ಯಾರಿದ್ದಾರೆ ಸ್ವಾಮಿ ಅಲ್ಲಿ. ಹಾಗಾಗಿ ವೋಟಿಂಗ್ ಹೀಗೆ ಆಗ್ತಾ ಇದೆ. ಹೌದು ಸರ್, ಐ ಹ್ಯಾವ್ ಕನ್ವಿನ್ಸ್ ಸರ್. ಐ ಹ್ಯಾವ್ ಸರ್, ಹೌದು ಸರ್, ದಿಸ್ ಎ ಪಾಲಿಸಿ ಮ್ಯಾಟರ್ ಸರ್. ಐ ಹ್ಯಾವ್ ಸ್ಪೋಕನ್ ಟ್ವೈಸ್ and I have sent 2 mails to the Government of India, to Gnanesh ji, to the Chief Election Commissioner, and I have spoken to my party leader also, Kumar Swamiji ಅವರಿಗೆ. ಅವರು ಕೂಡ ಮೊನ್ನೆ ಕುಮಾರ್ ಸ್ವಾಮೀಜಿ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು NDA ಇಡೀ ಟೀಮ್ನೇ ಹೋಗಿ ಕೂಡ ಮೊನ್ನೆ ಜ್ಞಾನೇಶ್ ಜಿ ಅವರಿಗೆ ಕೊಟ್ಟು ಈ ಥರ ನಡೀತಾ ಇದೆ ಅಂತ ಕೊಟ್ಟಿದ್ದಾರೆ. ಪ್ಲಸ್ ನಾನು ನೆಕ್ಸ್ಟ್ ವೀಕು ಡೆಲ್ಲಿಗೆ ಹೋಗಿ ಈ ಡೀಟೇಲ್ಸು ಡೆಲ್ಲಿಗೆ ಹೋಗಿ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಕೊಟ್ಟು ಆಧಾರ್ ಕಡ್ಡಾಯ ಮಾಡಬೇಕು, ಫೇಶಿಯಲ್ ಎಕ್ಸ್ಪ್ರೆಷನ್ ಮತ್ತು ಬಯೋಮೆಟ್ರಿಕ್ ಮಾಡಬೇಕು. ಈ ಥರ ಇದು ನಾಟ್ ಓನ್ಲಿ
ನಾಟ್ ಓನ್ಲಿ ಶುದ್ಧೀಕರಣ ಆರ್ ಪ್ಯೂರಿಫಿಕೇಶನ್ ಆಫ್ ವೋಟರ್ ಲಿಸ್ಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಇಂಟರ್ನಲ್ ಸೆಕ್ಯೂರಿಟಿ ಆಫ್ ದಿಸ್ ನೇಷನ್. ಪ್ಲೀಸ್ ಡೂ ಅಂತ ನಾನು ಕೂಡ ಪರ್ಸನಲಿ ಹೋಗಿ ರಿಕ್ವೆಸ್ಟ್ ಮಾಡೋನಿದ್ದೀನಿ. ಐ ವಿಲ್ ಡೂ ಇಟ್ ಸರ್.